ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೆ ಲಭಿಸುತ್ತೆ. ಈ ಒಂದು ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ. ಹಾಗಾಗಿ ಸೂರ್ಯನಿಗೆ ಆರ್ಘ್ಯವನ್ನ ನೀಡುವುದರಿಂದ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೆ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಈ ಒಂದು ವ್ಯಾಪಾರಿಗಳಿಗೆ ಮತ್ತು ಈ ಒಂದು ಉದ್ಯಮಿಗಳಿಗೆ ಯಾವ ರೀತಿ ಎಚ್ಚರಿಕೆ ಅನ್ನೋದು ನಾವು ಇವಾಗ ನೋಡೋಣ. ಈ ಕಮ್ಮಿ ಬೆಲೆಗೆ ಜಮೀನು ಸಿಗುತ್ತೆ, ಹಳೆಯ ಆಸ್ತಿ ಮಾರಾಟಕ್ಕಿದೆ ಅಥವಾ ಹಳೆಯ ವಿವಾದ ಬಗೆಹರಿಸೋಣ ಎಂದು ಯಾರಾದರೂ ಕರೆತಿರಬಹುದು. ಆಸ್ತಿ ವಿವಾದ ಅಥವಾ ನ್ಯಾಯಾಲಯದ ವ್ಯಾಜ್ಯಗಳಿಂದ ಈ ಜಾಗಗಳಿಗೆ ಈ ದಿನಗಳಲ್ಲಿ ಕಾಲಿಟ್ರೆ ನೀವು ತಪ್ಪಿಲ್ಲದಿದ್ದರೂ ಅತ್ಯಂತ ಸಂಕೀರ್ಣವಾದ ಕಾನೂನು ತೊಂದರೆಗಳಲ್ಲಿ ಸಿಲುಕಿಕೊಳ್ತೀರಾ. ನಿಮ್ಮ ಆಪ್ತರೇ ಆಪತ್ತಿನಲ್ಲಿ ಇದ್ದಾರೆಂಬ ಸುಳ್ಳು ಸುದ್ದಿ ಸೃಷ್ಟಿಸಿ ನಿಮ್ಮನ್ನ ಇಂತಹ ಈ ಒಂದು ಸುಸಾನ್ ಜಾಗಗಳಿಗೆ ಕರೆಯುವ ಸಂಭವ ಕೂಡ ಹೆಚ್ಚು. ಅತಿಯಾದ ಭಾವನಾತ್ಮಕತೆಗೆ ಒಳಗಾಗದೆ ಆಲೋಚಿಸಿ ಹೆಜ್ಜೆಯನ್ನ ಇಡಿ. ಈ ಸ್ಮಶಾನ ಆಗಿರ್ಬೋದು, ರುದ್ರಭೂಮಿ ಅಥವಾ ಅತಿಯಾದ ಶೋಕವಿರುವ ಆಸ್ಪತ್ರೆ ವಾತಾವರಣಗಳು, ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಮಶಾನ ಮತ್ತು ಆಸ್ಪತ್ರೆಗಳನ್ನು ನಕಾರಾತ್ಮಕ ಶಕ್ತಿಯ ಮತ್ತು ಸೂತಕ ಭಾವದ ಕೇಂದ್ರ ಬಿಂದುಗಳು ಎಂದು ಇಲ್ಲಿ ನಾವು ಕರಿತೀವಿ. ಸೂರ್ಯನು ಜೀವಶಕ್ತಿಯ ಒಂದು ದಾತ್ರಿ, ಆದರೆ ರಾಹು ಮತ್ತು ಶನಿಗಳ ಕರಾಳ ನೆರಳು ಸೂರ್ಯನ ಮೇಲೆ ಬಿದ್ದಾಗ ಸಮಾಜದಲ್ಲಿ ಮತ್ತು ಈ ಒಂದು ವಾತಾವರಣದಲ್ಲಿ ನಿಮಗೆ ನಕಾರಾತ್ಮಕ ತರಂಗಗಳು ಅತ್ಯಂತ ಪ್ರಬಲಗೊಳ್ಳುತ್ತವೆ. ಹಾಗಾಗಿ ಈ 3 ದಿನಗಳಲ್ಲಿ ಈ ಸ್ಮಶಾನ ಅನ್ನೋದು, ರುದ್ರಭೂಮಿ ಅಥವಾ ಸಾವು ನೋವು ಸಂಭವಿಸಿದ ಶೋಕಪೂರಿತ ಮನೆಗಳಿಗೆ ಹೋಗುವುದನ್ನು ಆದಷ್ಟು ತಪ್ಪಿಸಿ. ದೂರದ ಸಂಬಂಧಿಗಳಾಗಿದ್ದರೆ ಮನೆಯಲ್ಲೇ ಶ್ರದ್ಧಾಂಜಲಿ ಅರ್ಪಿಸಿ ಪ್ರಾರ್ಥಿಸಿ. ಏಕೆಂದರೆ ನಿಮ್ಮ ರಾಶಿಯ ಸುತ್ತಲಿರುವ ರಕ್ಷಣಾತ್ಮಕ ಪ್ರಭಾವಳಿ ಈ ಸಮಯದಲ್ಲಿ ಕಂಗೆಟ್ಟಿರುತ್ತೆ. ಇಂತಹ ವಾತಾವರಣದಲ್ಲಿರುವ ಕರಾಳ ಹಾಗೂ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಗಳು ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರಿ ನಿರಂತರ ಅನಾರೋಗ್ಯ ಮತ್ತು ಶಾರೀರಿಕ ಕ್ಷೀಣತೆಗೆ ಕಾರಣವಾಗಬಹುದು. ಅಂದರೆ ಈ 3 ದಿನಗಳಲ್ಲಿ ಮನೆ ಮಂದಿಯೊಂದಿಗೆ ಸಣ್ಣ ವಿಷಯಕ್ಕೂ ಉಗ್ರ ಸ್ವರೂಪದ ಮಾತಿನ ಚಕಮಕಿ ನಡೆಯಬಹುದು. ಗಂಡ ಹೆಂಡತಿಯ ನಡುವೆ ಅಥವಾ ತಂದೆ ಮಕ್ಕಳ ನಡುವೆ ಅನಗತ್ಯ ಅನುಮಾನಗಳು ಮತ್ತು ಅಪನಂಬಿಕೆಗಳು ತಲೆ ಎತ್ತಬಹುದು. ಮನಸ್ಸಿನಲ್ಲಿ ನಿರಂತರ ಕಿರಿಕಿರಿ, ಉಸಿರುಗಟ್ಟುವಿಕೆ ಹಾಗೂ ಕಾರ್ಯಗಳಲ್ಲಿ ನಿರುತ್ಸಾಹ ಆವರಿಸಬಹುದು. ನಿಮ್ಮ ಬಾಯಿಯಿಂದ ಬರುವ ಒಂದು ಕಟು ಮಾತು ವರ್ಷಗಳ ಕಾಲ ಕಟ್ಟಿಕೊಂಡ ಬಾಂಧವ್ಯವನ್ನು ಈ ಕ್ಷಣಾರ್ಧದಲ್ಲಿ ಹಾಳು ಮಾಡಬಹುದು. ಆದ್ದರಿಂದ ಈ ಅವಧಿಯಲ್ಲಿ ಮೌನವೇ ನಿಮ್ಮ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಗ್ರಹಗಳ ಈ ಒಂದು ಕರಾಳ ಗೋಚಾರವು ಕೇವಲ ಶಾರೀರಿಕ ಹಾಗೂ ಮಾನಸಿಕ ನೆಮ್ಮದಿಯ ಮೇಲೆ ಮಾತ್ರವಲ್ಲದೆ ನಿಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆಯೂ ಪ್ರಬಲವಾದ ಹೊಡೆತ ನೀಡಲು ಸಂಚು ರೂಪಿಸುತ್ತೆ. ಆದಷ್ಟು ಈ 3 ದಿನಗಳಲ್ಲಿ ಅಂದರೆ ಆಗಸ್ಟ್ 8, 9, 10 ರಾಹು ಗ್ರಹವು ನಿಮ್ಮ ಬುದ್ಧಿಮತ್ತೆಯನ್ನು ಮುಸುಕುಗೊಳಿಸಿ ದುರಾಸೆ ಅಥವಾ ಶೀಘ್ರ ಹಣ ಗಳಿಕೆಯ ಈ ಹುಸಿ ಭರವಸೆಗಳಿಗೆ ಮರುಳಾಗುವಂತೆ ಮಾಡುತ್ತೆ. ಈ ಹೊಸ ಹೂಡಿಕೆಗಳಿಗೆ ಸಂಪೂರ್ಣ ತಡೆಯನ್ನು ನೀಡಿ. ಇಂದು ಹಣ ಹೂಡಿದರೆ ನಾಳೆಯೇ ದುಪ್ಪಟವಾಗುತ್ತೆ ಅಥವಾ ಅತ್ಯಂತ ಲಾಭದಾಯಕ ಯೋಚನೆ ಇಲ್ಲಿದೆ ಎಂದು ಯಾರಾದರೂ ನಿಮಗೆ ಅಪರಿಚಿತರು ಅಥವಾ ನಿಮ್ಮ ಅತ್ಯಂತ ನಿಕಟವರ್ತಿಗಳೇ ಬಂದು ಹೇಳಿದ್ರೂ ಕೂಡ ಅವರ ಮಾತುಗಳನ್ನು 100ಕ್ಕೆ 100ರಷ್ಟು ನಂಬಬೇಡಿ. ಈ ಸಮಯದಲ್ಲಿ ಮಾಡುವ ಯಾವುದೇ ನಗದು ಅಥವಾ ಷೇರು ಮಾರುಕಟ್ಟೆಯ ಹೂಡಿಕೆಯು ನಿಮ್ಮ ಜೀವಮಾನದ ಕಷ್ಟದ ಸಂಪಾದನೆಯನ್ನು ಕ್ಷಣಾರ್ಧದಲ್ಲಿ ನೀರುಪಾಲು ಮಾಡುತ್ತೆ. ನಿಮ್ಮ ಉದಾರ ಮನಸ್ಸೇ ನಿಮಗಿರುವ ದೊಡ್ಡ ಶಾಪವಾಗಬಹುದು. ಯಾರಾದರೂ ಕಣ್ಣೀರು ಹಾಕಿ ತೀರಾ ಸಂಕಷ್ಟದಲ್ಲಿದ್ದೇನೆ ಎಂದು ಭಾವನಾತ್ಮಕವಾಗಿ ಮಾತನಾಡಿದರೂ ಈ 3 ದಿನಗಳಲ್ಲಿ ಯಾರಿಗೂ ಸಾಲವಾಗಿ ಹಣ ಕೊಡಬೇಡಿ. ಈ ಸಮಯದಲ್ಲಿ ನಿಮ್ಮ ಕೈಯಿಂದ ಹೊರಹೋದ ಹಣವು ಮರಳಿ ನಿಮ್ಮ ಕೈ ಸೇರುವುದು ಅಸಾಧ್ಯ. ಈ ಉದ್ಯಮಿಗಳು ಆಗಿರ್ಬೋದು ಅಥವಾ ಈ ಒಂದು ಆಸ್ತಿ ವ್ಯವಹಾರ ಮಾಡುವವರು ಯಾವುದೇ ಖಾಲಿ ಕಾಗದ ಅಥವಾ ಪೂರ್ಣವಾಗಿ ಓದದ ಒಪ್ಪಂದದ ಪತ್ರಗಳಿಗೆ ಸಹಿ ಹಾಕಬೇಡಿ. ಸಣ್ಣ ತಪ್ಪು ಸಹ ನಿಮ್ಮನ್ನು ದೀರ್ಘಕಾಲದ ಕೋರ್ಟ್ ಕಚೇರಿ ವ್ಯಾಜ್ಯಕ್ಕೆ ತಳ್ಳಬಹುದು. ಈ ಉದ್ಯೋಗ ಮತ್ತು ವೃತ್ತಿರಂಗದಲ್ಲಿ ಎದುರಾಗುವ ಒಂದಷ್ಟು ಸವಾಲುಗಳು. ಉದ್ಯೋಗಸ್ಥ ಸಿಂಹ ರಾಶಿಯವರಿಗೆ ಈ ದಿನಗಳು ಬೆಂಕಿಯ ಪರೀಕ್ಷೆಗೆ ಒಂದು ಸಮಾನ. ಈ ದಸರೆಯಲ್ಲಿ ನೀವು ಹಗಲಿರುಳು ಕಷ್ಟಪಟ್ಟು ಮಾಡಿದ ಕೆಲಸದ ಒಂದು ಸಂಪೂರ್ಣ ಶ್ರೇಯಸ್ಸನ್ನು ನಿಮಗರಿವಿಲ್ಲದೆಯೇ ಇತರ ಸಹೋದ್ಯೋಗಿಗಳು ಕಬಳಿಸಲು ಯತ್ನಿಸುತ್ತಾರೆ.
ಹಿರಿಯರ ಒಂದು ಅಧಿಕಾರ ಅಂದರೆ ಅನಗತ್ಯವಾಗಿ ನಿಮ್ಮ ಕೆಲಸದಲ್ಲಿ ಲೋಪದೋಷಗಳನ್ನು ಹುಡುಕಿ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಲು ಯತ್ನಿಸಬಹುದು. ನಿಮ್ಮ ಕೋಪವನ್ನು ಕೆರಳಿಸಿ ನೀವು ರಾಜೀನಾಮೆ ಕೊಡುವಂತೆ ಮಾಡುವುದೇ ಅವರ ಒಂದು ದೊಡ್ಡ ಉದ್ದೇಶವಾಗಿರುತ್ತೆ. ಎಷ್ಟೇ ಪ್ರಚೋದನೆ ಸಿಕ್ಕರೂ ನಿಮ್ಮ ಉದ್ಯೋಗಕ್ಕೆ ರಾಜೀನಾಮೆ ನೀಡುವ ಅಥವಾ ಮೇಲಾಧಿಕಾರಿಗಳೊಂದಿಗೆ ಜಗಳವಾಡುವ ನಿರ್ಧಾರವನ್ನು ಕೋಪದ ಕೈಗೆ ನೀವು ಕೊಡಬೇಡಿ. ಶಾಂತಿಯಿಂದ ಈ 3 ದಿನಗಳನ್ನು ಹಾದು ಹೋಗಲು ನೀವು ಬಿಡಿ. ಸಿಂಹ ರಾಶಿಯವರು ಈ ದಿನಗಳಲ್ಲಿ ತಮ್ಮ ಶಾರೀರಿಕ ಆರೋಗ್ಯದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಬೇಕು. ಹೃದಯ ಸಂಬಂಧಿ ತೊಂದರೆಗಳು ಅಂದರೆ ಎದೆ ಉರಿ ಆಗಿರ್ಬೋದು, ಅಜೀರ್ಣ ಅಥವಾ ತಲೆನೋವು, ಈ ರೀತಿ ಮುಂತಾದ ಸಮಸ್ಯೆಗಳು ಆಕಸ್ಮಿಕವಾಗಿ ಬಾಧಿಸಬಹುದು. ಹೊರಗಿನ ಆಹಾರದ ಸೇವನೆ ಮತ್ತು ಅಪರಿಚಿತರು ನೀಡುವ ಸಿಹಿ ಅಥವಾ ಪಾನೀಯಗಳನ್ನು ಸೇವಿಸುವುದನ್ನು ಕಡ್ಡಾಯವಾಗಿ ನೀವು ತಪ್ಪಿಸಿ. ಈ ಆತಂಕ ಪಡುವ ಅಗತ್ಯವಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಕಠಿಣ ಗ್ರಹಚಾರಕ್ಕೂ ದಿವ್ಯವಾದ ಈ ರಕ್ಷಣಾತ್ಮಕ ಪರಿಹಾರಗಳು ಕೂಡ ಇವೆ. ಆದಷ್ಟು ಸೂರ್ಯದೇವರಿಗೆ ಆರ್ಘ್ಯ ಸಮರ್ಪಣೆ ಮಾಡಿ. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಬಿಂದಿಗೆಯಲ್ಲಿ ಅಥವಾ ಚೊಂಬು ಶುದ್ಧ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಕೆಂಪು ಹೂವನ್ನು ಹಾಕಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ ಆರ್ಘ್ಯವನ್ನು ಅರ್ಪಿಸಿ. ಇದು ನಿಮ್ಮ ರಕ್ಷಣಾ ಪ್ರಭಾವಳಿಯನ್ನು ಪ್ರಬಲಗೊಳಿಸುತ್ತೆ. ಆದಷ್ಟು ಸಾಸಿವೆ ಎಣ್ಣೆಯ ದೀಪಾರಾಧನೆ ಮಾಡಿ. ಸಾಯಂಕಾಲದ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಭಾಗದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಮತ್ತು ದೀಪದ ಜ್ವಾಲೆಯು ಮನೆಯ ಹೊರಮುಖವಾಗಿ ಇರಬೇಕು. ಇದು ಯಾವುದೇ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸಿದಂತೆ ಇದು ತಡೆ ಹಿಡಿಯುತ್ತೆ. ಮನೆಯಲ್ಲಿ ಶಾಂತಿ ನೆಲೆಸಲು ಮತ್ತು ಈ ದೃಷ್ಟಿದೋಷ ನಿವಾರಣೆಗೆ ಮನೆ ಒರೆಸುವ ನೀರಿಗೆ ಈ ಕಲ್ಲುಪ್ಪು ಅಂದರೆ ಸಮುದ್ರದ ಉಪ್ಪು ಹಾಕಿ ಸ್ವಚ್ಛಗೊಳಿಸಿ. ಈ ಸಂಕಟ ಮೋಚನ ಹನುಮಂತನ ಸ್ಮರಣೆಯು ಶನಿ ಮತ್ತು ರಾಹುವಿನ ಕರಾಳ ಪ್ರಭಾವವನ್ನು ತಕ್ಷಣವೇ ಭಸ್ಮ ಮಾಡುತ್ತೆ. ಈ 3 ದಿನಗಳ ಕಾಲ ನಿತ್ಯವೂ ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ನೀವು ಪಠಿಸಿ. ಯುವ ಜನತೆಗೆ ಈ ಶಿಕ್ಷಣಾರ್ಥಿಗಳಿಗೆ ಹಾಗೂ ಇಲ್ಲಿ ಮಹಿಳೆಯರಿಗೆ ವಿಶೇಷ ಎಚ್ಚರಿಕೆ ಒಂದು ಸಂದೇಶ ಏನಪ್ಪ ಅಂದರೆ ಈ 4ನೇ ಹಾಗೂ ಅಂತಿಮ ಒಂದು ಭಾಗ ಅಂತ ಅನ್ನಬಹುದು. ಈ ಕುಟುಂಬದ ಭವಿಷ್ಯವಾಗಿರುವ ಯುವ ಜನತೆ, ವಿದ್ಯಾರ್ಥಿಗಳು ಮತ್ತು ಮನೆಯ ಸುಖ ಶಾಂತಿಯ ಮೂಲವಾಗಿರುವ ಗೃಹಿಣಿಯರಿಗೆ ಗ್ರಹಚಾರದಿಂದ ಎದುರಾಗಬಹುದಾದ ಸೂಕ್ಷ್ಮ ಸವಾಲುಗಳನ್ನು ಕುರಿತು ನಾವು ಇವಾಗ ನೋಡೋಣ. ಅಂದರೆ ಇಂದಿನ ಯುವ ಪೀಳಿಗೆಗೆ ಈ 3 ದಿನಗಳು ಆಗಸ್ಟ್ 8, 9, 10 ಅತ್ಯಂತ ಪರೀಕ್ಷೆಯ ಒಂದು ಕಾಲಘಟ್ಟ. ಗ್ರಹಮಂಡಲದಲ್ಲಿ ರಾಹುವಿನ ದುಷ್ಟ ಪ್ರಭಾವವು ಹದಿಹರೆಯದವರ ಹಾಗೂ ವಿದ್ಯಾರ್ಥಿಗಳ ಮನಸ್ಸನ್ನು ತೀವ್ರವಾಗಿ ದಿಕ್ಕು ತಪ್ಪಿಸಲು ಯತ್ನಿಸುತ್ತೆ. ಈ ಗೆಳೆಯರ ಸಹವಾಸ ಮತ್ತು ದಾರಿ ತಪ್ಪಿಸುವ ಒಂದು ಆಕರ್ಷಣೆ. ನಿಮ್ಮ ನಿಕಟ ಸ್ನೇಹಿತರೆ ಈ 3 ದಿನಗಳಲ್ಲಿ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯಲು ಯತ್ನಿಸಬಹುದು. ಮನೆಯವರು ಬೇಡವೆಂದು ವಾರಂಟಿ ನೀಡಿದ ಸ್ಥಳಗಳಿಗೆ ರಾತ್ರಿ ವೇಳೆ ತಿರುಗಾಡಲು ಕರೆಯುವುದು, ಈ ದುರಭ್ಯಾಸಗಳಿಗೆ ಈ ಬ್ಯಾಡ್ ಹ್ಯಾಬಿಟ್ಸ್ ಪ್ರಚೋದಿಸುವುದು ಅಥವಾ ಒಮ್ಮೆಗೆ ಪರೀಕ್ಷಿಸಿ ನೋಡಿದರೆ ಏನಾಗುತ್ತದೆ ಎಂಬ ಈ ಹುಸಿ ಕುತೂಹಲ ನಿಮಗೆ ಮೂಡುವುದು ರಾಹುವಿನ ಒಂದು ಬಲೆಯಾಗಿದೆ. ಸ್ನೇಹಿತರ ಕಣ್ಣಲ್ಲಿ ಒಳ್ಳೆಯವರಾಗಲು ಹೋಗಿ ನಿಮ್ಮ ಭವಿಷ್ಯ ಪೋಷಕರ ಕನಸು ಮತ್ತು ಶೈಕ್ಷಣಿಕ ಜೀವನವನ್ನು ಹಾನಿಗೊಳಿಸಬೇಡಿ. ನಿಮ್ಮ ಅಂತರಂಗದ ಧ್ವನಿ ಬೇಡ ಎಂದು ಹೇಳಿದರೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಈ ಗೃಹಿಣಿಯರಿಗೆ ಹಾಗೂ ಮಹಿಳೆಯರಿಗೆ ಕುಟುಂಬ ರಕ್ಷಣೆಯ ಒಂದು ಮಹತ್ವದ ಜವಾಬ್ದಾರಿ. ಮನೆಯ ಲಕ್ಷ್ಮಿಯರಾದ ಮಹಿಳೆಯರು ಈ ದಿನಗಳಲ್ಲಿ ಅತ್ಯಂತ ಚಾಣಾಕ್ಷತನದಿಂದ ವ್ಯವಹರಿಸಬೇಕು. ಈ ಮನೆಯ ಗೌಪ್ಯತೆ ಬಹಿರಂಗಪಡಿಸಬೇಡಿ. ನೆರೆ ಹೊರೆಯವರಾಗಲಿ ಅಥವಾ ದೂರದ ಸಂಬಂಧಿಕರು ಆಗಲಿ ನಿಮ್ಮ ಮನೆಗೆ ಬಂದು ಅತಿಯಾದ ಪ್ರೀತಿ ಸಿಹಿ ಮಾತುಗಳನ್ನು ಆಡಿ ನಿಮ್ಮ ಕುಟುಂಬದ ಒಳಗಿನ ವಿಚಾರಗಳನ್ನು, ಪತಿಯ ಆಧಾರದ ಅಥವಾ ಮಕ್ಕಳ ಭವಿಷ್ಯದ ಯೋಜನೆಗಳನ್ನು ತಿಳಿದುಕೊಳ್ಳಲು ಯತ್ನಿಸಬಹುದು. ಅವರ ಅಂದರೆ ಕನೀಕರಣಕ್ಕೆ ಮರುಳಾಗಿ ನೀವು ಮನೆಯ ಗೌಪ್ಯತೆಯನ್ನು ಯಾವುದೇ ಕಾರಣಕ್ಕೂ ಹೊರಹಾಕಬೇಡಿ. ಸಂಜೆ ಸೂರ್ಯಾಸ್ತದ ನಂತರ ಆದಷ್ಟು ನಿಯಮಗಳು ಪಾಲಿಸಿ. ಸೂರ್ಯಾಸ್ತದ ನಂತರ ಮನೆಗೆ ಬರುವ ಅಪರಿಚಿತರಿಗೆ ಅಥವಾ ನೆರೆಹೊರೆಯವರಿಗೆ ಹಾಲು, ಮೊಸರು, ಈ ಒಂದು ಸೂಜಿ, ಹಣ ಅಥವಾ ಉಪ್ಪನ್ನು ಉಚಿತವಾಗಿ ನೀಡಬೇಡಿ. ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ಮನೆಯ ಲಕ್ಷ್ಮೀ ಸ್ವರೂಪವಾದ ವಸ್ತುಗಳನ್ನು ಹೊರಗೆ ಕೊಡುವುದರಿಂದ ಮನೆಯ ಐಶ್ವರ್ಯ ಮತ್ತು ಅಭಿವೃದ್ಧಿಗೆ ಧಕ್ಕೆಯಾಗುತ್ತೆ. ಮನೆಯಲ್ಲಿ ವಾಸ್ತುದೋಷ ನಿವಾರಣೆ. ಮನೆಯಲ್ಲಿರುವ ಹಳೆಯ ನಿಂತು ಹೋದ ಗಡಿಯಾರಗಳು, ಒಡೆದ ಕನ್ನಡಿಗಳು ಅಥವಾ
ಈ ಜಂಗು ಹಿಡಿದ ಹಳೆಯ ಕಬ್ಬಿಣದ ವಸ್ತುಗಳನ್ನು ತಕ್ಷಣವೇ ಮನೆಯಿಂದ ಹೊರಹಾಕಿ. ಇವು ಶನಿ ಮತ್ತು ರಾಹುವಿನ ನಕಾರಾತ್ಮಕ ಶಕ್ತಿಯನ್ನು ಮನೆಗೆ ಆಕರ್ಷಿಸುತ್ತವೆ. ಸಂಕಷ್ಟಗಳನ್ನು ನಿವಾರಿಸಿ ಮರಳಿ ಶುಭ ಫಲ ಪಡೆಯುವ ಮಹಾ ಒಂದು ಮಂತ್ರ ಮತ್ತು ಪ್ರಾರ್ಥನೆ. ಸಿಂಹರಾಶಿಯ ಬಂಧುಗಳೇ, ಗ್ರಹಗಳ ಗೋಚಾರ ಎಷ್ಟೇ ಕಠಿಣವಾಗಿದ್ರೂ ಸೂರ್ಯದೇವನ ಕೃಪೆ ನಿಮ್ಮ ಮೇಲೆ ಇರುವಾಗ ಯಾವುದೇ ದುಷ್ಟ ಶಕ್ತಿಯು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಈ ಆಗಸ್ಟ್ ಅಂದರೆ 11ರ ಮುಂಜಾನೆಯಿಂದಲೇ ನಿಮ್ಮ ಜೀವನದಲ್ಲಿ ಮತ್ತೆ ಹೊಸ ಭರವಸೆಯ ಸೂರ್ಯೋದಯವಾಗುತ್ತೆ. ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆದುಕೊಳ್ಳುತ್ತೆ. ಕಳೆದು ಹೋಗಿದ್ದ ಸಮಾಧಾನ ಮತ್ತು ನೆಮ್ಮದಿ ಮರಳಿ ನಿಮ್ಮ ಗೃಹವನ್ನು ಪ್ರವೇಶಿಸುತ್ತೆ. ನೀವು ಮಾಡಬೇಕಾದದ್ದು ಇಷ್ಟೇ: ನಿಮ್ಮ ಕುಲದೇವರ ಮೇಲೆ ಸಂಪೂರ್ಣ ಶ್ರದ್ಧೆ ಇಡಿ. ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವರಿಗೆ ಜಲವನ್ನು ಅರ್ಪಿಸಿ ಮತ್ತು ಸಂಜೆ ಶ್ರೀ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡಿ. ಈ ಜ್ಞಾನವನ್ನು ಕೇವಲ ನಿಮ್ಮಲ್ಲೇ ಇಟ್ಟುಕೊಳ್ಳದೆ ನಿಮ್ಮ ಆಪ್ತರಾದ ಸಿಂಹರಾಶಿಯ ಮಿತ್ರರಿಗೂ ಆದಷ್ಟು ಶೇರ್ ಮಾಡಿ. ಅವರಿಗೂ ಸಂಕಷ್ಟದಿಂದ ಪಾರಾಗಲು ನೇರವಾಗಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸೂರ್ಯದೇವನು ಆಯುಷ್ಯ, ಆರೋಗ್ಯ ಮತ್ತು ಸಕಲ ಐಶ್ವರ್ಯವನ್ನು ಕರುಣಿಸುತ್ತಾನೆ. ಸಿಂಹರಾಶಿಯವರೇ, ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಸಮಯ ಹತ್ತಿರ ಬಂದಿದೆ. ನೀವು ಕೇಳುತ್ತಿರುವುದು ತೀರಾ ಸತ್ಯ. ಕಳೆದ 2-3 ವರ್ಷಗಳಿಂದ ಅಥವಾ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಈ ನರಕ ಯಾತನೆ, ಕಣ್ಣೀರು, ಸಾಲದ ಬಾಧೆ, ಪ್ರೀತಿ ಪಾತ್ರರ ದ್ರೋಹ, ಈ ಮಾನ ಮರ್ಯಾದೆಯ ನಷ್ಟ ಇವೆಲ್ಲಕ್ಕೂ ಈಗ ಪೂರ್ಣ ವಿರಾಮ ಬೀಳುವ ಕ್ಷಣ ಬಂದೊದಗಿದೆ. ಈ ಜ್ಯೋತಿಷ್ಯ ಶಾಸ್ತ್ರದ ಮಹಾಜ್ಞಾನದ ಪ್ರಕಾರ ಈ ಒಂದು ಆಗಸ್ಟ್ 8ರಿಂದ ಆಗಸ್ಟ್ 17ರವರೆಗಿನ ಈ ಒಂದು ಕಾಲಾವಧಿ ನಿಮ್ಮ ಜೀವನದಲ್ಲೇ ಅತ್ಯಂತ ಅಪರೂಪದ ಹಾಗೂ ಶಕ್ತಿಶಾಲಿ ಮಹಾಘಟ್ಟವಾಗಿದೆ. ಈ ಗ್ರಹಗಳ ರಾಜನಾದ ಸೂರ್ಯದೇವ ಹಾಗೂ ಕರ್ಮಫಲದಾತನಾದ ಈ ಶನಿ ಮಹಾರಾಜ, ಈ ಇಬ್ಬರು ಅತಿ ಪ್ರಭಾವಿ ಗ್ರಹಗಳು ನಿಮ್ಮ ರಾಶಿ ಕುಂಡಲಿಯಲ್ಲಿ ನವಪಂಚಮ ರಾಜಯೋಗ ಎಂಬ ಅತ್ಯಂತ ಅಪರೂಪದ ರಾಜಯೋಗವನ್ನು ಸೃಷ್ಟಿಸಲಿದ್ದಾರೆ. ನೀವು ಕಳೆದ ಹಲವು ಸಮಯದಿಂದ ಶನಿಯ ಈ ಒಂದು ದೈಯ ಪ್ರಭಾವದಿಂದ ತತ್ತರಿಸಿ ಹೋಗಿದ್ರಿ. ನನ್ನವರಿಗಾಗಿಯೇ ನಾನು ಎಲ್ಲವನ್ನ ಮಾಡಿದೆ, ಆದರೆ ಕೊನೆಗೆ ನನಗೆ ಬೆನ್ನಿಗೆ ಚೂರಿ ಹಾಕಿದ್ರಲ್ಲ ಎಂದು ಕೂಗಾಡುತ್ತಿದ್ರಿ. ಈ ಉದ್ಯೋಗ ಸಿಗದೆ, ವ್ಯಾಪಾರದಲ್ಲಿ ನಷ್ಟವಾಗಿ, ಕೌಟುಂಬಿಕ ನೆಮ್ಮದಿ ಇಲ್ಲದೆ ಕತ್ತಲೆಯಲ್ಲಿ ಮುಳುಗಿದ್ದೀರಾ. ಹಾಗಿದ್ರೆ ಈ ಒಂದು ಮಾಹಿತಿ ನಿಮಗೆ ಒಂದು ದೈವಿಕ ಸಂದೇಶ ಅಂತಾನೆ ಅನ್ಬಹುದು. ಈ ಅಪರೂಪದ ನವಪಂಚಮ ರಾಜಯೋಗ ಎಂದರೆ ಏನು? ಇದರಿಂದ ನಿಮ್ಮ ಅದೃಷ್ಟ ಹೇಗೆ ಬದಲಾಗುತ್ತೆ? ಸೂರ್ಯ ಮತ್ತು ಶನಿ ಪರಸ್ಪರ ಶತ್ರು ಗ್ರಹಗಳಾಗಿದ್ರು ನಿಮ್ಮ ರಾಶಿಗೆ ಹೇಗೆ ಕೋಟಿ ಕೋಟಿ ಧನಲಾಭ ಹಾಗೂ ಯಶಸ್ಸನ್ನು ತಂದುಕೊಡಲಿದ್ದಾರೆ? ನಿಮ್ಮ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಪ್ರೀತಿ, ಪ್ರೇಮ, ಸಂತಾನ ಭಾಗ್ಯ ಮತ್ತು ವಿದೇಶ ಪ್ರಯಾಣದಲ್ಲಿ ಆಗುವ ಕ್ರಾಂತಿಕಾರಿ ಬದಲಾವಣೆಗಳು ಏನು? ಪ್ರತಿಯೊಂದನ್ನು ನಾವು ಇವಾಗ ನೋಡೋಣ. ಈ ನವಪಂಚಮ ರಾಜಯೋಗ ಎಂದರೆ ಏನು ಎಂಬುದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಜ್ಯೋತಿಷ್ಯದ ಈ ಒಂದು ಸಂಹಿತೆಯ ಪ್ರಕಾರ ಕುಂಡಲಿಯಲ್ಲಿ 1, 5 ಮತ್ತು 9ನೇ ಭಾವಗಳನ್ನು ತ್ರಿಕೋಣ ಭಾವಗಳು ಅಥವಾ ಈ ಧರ್ಮ ಹಾಗೂ ಭಾಗ್ಯಸ್ಥಾನಗಳೆಂದು ಕರಿತೀವಿ. 2 ಪ್ರಮುಖ ಗ್ರಹಗಳು ಪರಸ್ಪರ 5ನೇ ಮತ್ತು 9ನೇ ಮನೆಯಲ್ಲಿ ಅಂದರೆ 120 ಡಿಗ್ರಿ ಕೋನದಲ್ಲಿ ಮುಖಾಮುಖಿಯಾದಾಗ ಈ ಒಂದು ನವಪಂಚಮ ಯೋಗ ರೂಪುಗೊಳ್ಳುತ್ತೆ. ನಿಮ್ಮ ಅಂದರೆ ಸಿಂಹರಾಶಿಗೆ ಸಂಬಂಧಿಸಿದಂತೆ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ ಅಂದರೆ ಲಗ್ನಾಧಿಪತಿ, ಆತ್ಮ, ಧೈರ್ಯ, ಅಧಿಕಾರ, ಸರ್ಕಾರಿ ಕೆಲಸ, ತಂದೆ ಹೆಸರು ಮತ್ತು ಈ ಒಂದು ಖ್ಯಾತಿಯ ಒಂದು ಸಂಕೇತ. ಶನಿದೇವ ಅಂದರೆ ಕರ್ಮಕಾರಕ, ನ್ಯಾಯಾಧಿಪತಿ, ಕಠಿಣ ಪರಿಶ್ರಮ, ತಾಳ್ಮೆ, ಸತ್ಯ ಹಾಗೂ ಹಠಾತ್ ಧನಲಾಭದ ಒಂದು ಸಂಕೇತ. ಪ್ರಸ್ತುತ ಗ್ರಹಗಳ ಸಂಚಾರದಲ್ಲಿ ಸೂರ್ಯದೇವನು ನಿಮ್ಮ ಭಾಗ್ಯ ಕರ್ಮ ಕ್ಷೇತ್ರಗಳ ಸಂಪರ್ಕದಲ್ಲಿದ್ದರೆ ಶನಿದೇವನು ಅದಕ್ಕೆ ಸೂಕ್ತ ನವಪಂಚಮ ಸ್ಥಾನದಲ್ಲಿ ಕುಳಿತು ಅತ್ಯಂತ ಬಲವಾದ ದೃಷ್ಟಿಯನ್ನ ಬೀರಲಿದ್ದಾನೆ. ಶನಿ ಎಂದರೆ ಕೇವಲ ಕಷ್ಟ ಕೊಡುವವನು ಎಂಬ ತಪ್ಪು ಕಲ್ಪನೆ. ಆದರೆ ಜ್ಯೋತಿಷ್ಯದ ಮೂಲ ತತ್ವ ಹೇಳುತ್ತೆ, ಶನಿಯು ಸಾಡೇಸಾತಿ ಅಥವಾ ದಯ್ಯ ಮುಗಿಯುವ ಕೊನೆಯ ಹಂತದಲ್ಲಿ ತಾನು ನಡೆಸಿದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರಿಗೆ ಅಪಾರ ಸಂಪತ್ತು ಮತ್ತು ಸಾಮ್ರಾಜ್ಯವನ್ನೇ ದಾನವಾಗಿ ನೀಡಿ ಹೋಗ್ತಾನೆ. ಸಿಂಹರಾಶಿಯವರೇ, ನೀವು ಕಳೆದ ಕೆಲವು ವರ್ಷಗಳಲ್ಲಿ ಶನಿದೇವ ಒಡ್ಡಿದ ಪ್ರತಿಯೊಂದು ಕಠಿಣ ಪರೀಕ್ಷೆಯನ್ನು ಎದುರಿಸಿ ನಿಂತಿದ್ದೀರಿ. ಅಪಮಾನಗಳನ್ನು ನುಂಗಿಕೊಂಡಿದ್ದೀರಿ. ಈಗ ಶನಿದೇವನು ನಿನ್ನ ಪರೀಕ್ಷೆಯ ಕಾಲ ಮುಗಿಯಿತು, ಈಗ ನಿನ್ನ ಕರ್ಮಫಲವನ್ನು ಅನುಭವಿಸು ಎಂದು ಬಾಗಿಲು ತೆರೆಯುತ್ತಿದ್ದಾನೆ. ಹಾಗಾಗಿ ನಿಮ್ಮ ಹಣ ಎಲ್ಲೋ ಸಿಲುಕಿಕೊಂಡಿದೆಯೇ? ಕೊಟ್ಟ ಸಾಲ ವಾಪಸ್ ಬಾರದೆ, ಜನರು ಫೋನ್ ಎತ್ತದೆ ನಿಮ್ಮನ್ನು
ರೇಪಿಸುತ್ತಿದ್ದಾರೆಯೇ? ನವಪಂಚಮ ರಾಜಯೋಗದ ಪ್ರಭಾವದಿಂದ ನಿರೀಕ್ಷೆಯೇ ಇಲ್ಲದ ಮೂಲಗಳಿಂದ ನಿಮ್ಮ ಹಣ ನಿಮ್ಮ ಕೈ ಸೇರಲಿದೆ. ಬಡ್ಡಿ ಸಮೇತ ನಿಮ್ಮ ಹಣ ವಾಪಸ್ ಬರುವ ಯೋಗ ಕೂಡ ಇದೆ. ಈ ಶನಿ ಮತ್ತು ಸೂರ್ಯರ ಈ ಒಂದು ಅಪರೂಪದ ಮೈತ್ರಿಯಿಂದಾಗಿ ಅಷ್ಟಮ ಮತ್ತು ನವಮ ಭಾವಗಳು ಜಾಗೃತಗೊಳ್ಳುತ್ತೆ. ಇದರ ಒಂದು ಪರಿಣಾಮವಾಗಿ ಪಿತ್ರಾರ್ಜಿತ ಆಸ್ತಿ ವ್ಯಾಜ್ಯಗಳಿದ್ದರೆ ಅದು ನಿಮ್ಮ ಪರವಾಗಿ ಬಗೆಹರಿಯಲಿದೆ. ಈ ಶೇರ್ ಮಾರ್ಕೆಟ್, ಈ ಮ್ಯೂಚುವಲ್ ಫಂಡ್ಸ್, ರಿಯಲ್ ಎಸ್ಟೇಟ್ ಅಥವಾ ಈ ಒಂದು ಸಟ್ಟ ವ್ಯಾಪಾರದಲ್ಲಿ ತೊಡಗಿಸಿಕೊಂಡವರಿಗೆ ದಿಢೀರ್ ಲಾಭ ಸಿಗುತ್ತೆ. ಈ ಬ್ಯಾಂಕ್ ಲೋನ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಸಾಲ ಅಥವಾ ಕೌಟುಂಬಿಕ ಸಾಲಗಳಿಂದ ರಾತ್ರಿ ನಿದ್ರೆ ಬಾರದೆ ಒದ್ದಾಡುತ್ತಿದ್ದೀರಾ. ಈ ಒಂದು 10 ದಿನಗಳಲ್ಲಿ ಸಾಲ ತೀರಿಸಲು ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿವೆ. ಹೊಸ ಫೈನಾನ್ಸ್ ಅಥವಾ ಬ್ಯಾಂಕ್ ಲೋನ್ ಸೌಲಭ್ಯಗಳು ಸುಲಭವಾಗಿ ಮಂಜೂರಾಗಲಿವೆ. ವ್ಯಾಪಾರಿಗಳಿಗೆ ವಿಶೇಷವಾಗಿ ಎಣ್ಣೆ, ಪೆಟ್ರೋಲಿಯಂ, ಗ್ಯಾಸ್ ಈ ರೀತಿ ಈ ಕಾಂಟ್ರಾಕ್ಟರ್ ಕೆಲಸ ಹಾಗೂ ಕಬ್ಬಿಣದ ಉದ್ಯೋಗದಲ್ಲಿರುವವರಿಗೆ ಈ ಅವಧಿ ಅಪಾರ ಲಾಭವನ್ನು ತಂದುಕೊಡುತ್ತೆ. ಈ ಹೊಸ ಉದ್ಯೋಗದ ಒಂದು ಆಫರ್ ಲೆಟರು ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಅರ್ಹತೆಗೆ ತಕ್ಕ ಕೆಲಸ ಸಿಗದೆ ಇಂಟರ್ವ್ಯೂ ಕೊಟ್ಟು ಕೊನೆಯ ಕ್ಷಣದಲ್ಲಿ ರಿಜೆಕ್ಟ್ ಆಗಿ ಬೇಸರಗೊಂಡಿದ್ದೀರಾ. ಈ 10 ದಿನಗಳಲ್ಲಿ ಆಗಸ್ಟ್ 7ರಿಂದ ನೀವು 17 ಅಂದರೆ ನೀವು ಈ ಹಿಂದೆ ನೀಡಿದ ಇಂಟರ್ವ್ಯೂಗಳಿಂದ ಧನಾತ್ಮಕ ಕರೆಗಳು ಬರುತ್ತಿವೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಈ ಉದ್ಯೋಗ ಅಂದರೆ ಬದಲಾವಣೆಗೆ ಸೂಕ್ತ ಸಮಯ ಇದಾಗಿದೆ ಅಂತ ಹೇಳಬಹುದು. ಉತ್ತಮ ಪ್ಯಾಕೇಜ್ನೊಂದಿಗೆ ಆಫರ್ ಲೆಟರ್ ಪಡೆಯುವ ಯೋಗ ಕೂಡ ಇದೆ. ಸೂರ್ಯದೇವನು ಲಗ್ನಾಧಿಪತಿಯಾಗಿ ರಾಜಯೋಗ ರೂಪಿಸುತ್ತಿರುವುದರಿಂದ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸ ಹಾಗೂ ನಾಯಕತ್ವದ ಗುಣಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾರೆ. ಕಂಪನಿಯಲ್ಲಿ ನಿಂತು ಹೋಗಿದ್ದ ಪ್ರಮೋಷನ್ ಹಾಗೂ ಸಂಬಳದ ಏರಿಕೆ ಬಗ್ಗೆ ಮಾತುಕತೆಗಳು ಯಶಸ್ವಿಯಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ಅವಧಿ ಅತ್ಯಂತ ಶುಭ ಫಲ ತರುತ್ತೆ. ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಸಿಗುತ್ತೆ. ಈ ಸರ್ಕಾರಿ ಅಂದರೆ ಕಾಂಟ್ರಾಕ್ಟ್ಗಳು, ಟೆಂಡರ್ದಾರರು ಹಾಗೂ ರಾಜಕೀಯ ರಂಗದಲ್ಲಿ ಇರುವವರಿಗೆ ದೊಡ್ಡ ಮಟ್ಟದ ಡೀಲ್ಗಳು ಸಿಗುವ ಸಾಧ್ಯತೆ 100ರಷ್ಟಿದೆ. ಈ ಕುಂಡಲಿಯಲ್ಲಿ 5ನೇ ಮನೆ ಎಂದರೆ ಬುದ್ಧಿ, ಈ ಪೂರ್ವಾಪರ ಜ್ಞಾನ, ಉನ್ನತ ಶಿಕ್ಷಣ ಹಾಗೂ ಸಂತಾನ ಭಾಗ್ಯ. 9ನೇ ಮನೆ ಎಂದರೆ ಅದೃಷ್ಟ ಹಾಗೂ ಗುರುಕೃಪೆ. ಈ 2 ಮನೆಗಳ ನಡುವೆ ನವಪಂಚಮ ರಾಜಯೋಗ ನಿರ್ಮಾಣವಾಗುತ್ತಿರುವುದರಿಂದ ಈ ವಿದ್ಯಾರ್ಥಿಗಳಿಗೆ ಕ್ರಾಂತಿಕಾರಿ ಬೆಳವಣಿಗೆ ಅಂತ ಅನ್ನಬಹುದು. ಈ ಉನ್ನತ ಶಿಕ್ಷಣಕ್ಕಾಗಿ ಪ್ರಸಿದ್ಧ ಕಾಲೇಜು ಅಥವಾ ಯೂನಿವರ್ಸಿಟಿಗಳಲ್ಲಿ ಸೀಟು ಸಿಗದೆ ಒದ್ದಾಡುತ್ತಿದ್ದವರಿಗೆ ಈಗ ಯಶಸ್ಸು ಸಿಗುತ್ತೆ. ಅಂದರೆ ರಿಸರ್ಚ್ ಅಂದರೆ ಮೆಡಿಸಿನ್, ಇಂಜಿನಿಯರಿಂಗ್, ಫೈನಾನ್ಸ್ ಈ ರೀತಿ ನಿಮಗೆ ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೂ ವಿದ್ಯಾರ್ಥಿಗಳು ಅಸಾಧಾರಣ ಸಾಧನೆ ಮಾಡ್ತಾರೆ. ಈ ವಿದೇಶಕ್ಕೆ ಹೋಗಿ ಉದ್ಯೋಗ ಅಥವಾ ಶಿಕ್ಷಣ ಪಡೆಯಬೇಕೆಂಬ ಕನಸು ನಿಮ್ಮದಾಗಿದ್ದರೆ ಈ ವೀಸಾ ಪ್ರಕ್ರಿಯೆಯಲ್ಲಿ ಉಂಟಾಗಿದ್ದ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ವಿದೇಶಿ ಮೂಲಗಳಿಂದ ಹಣಕಾಸಿನ ನೆರವು ಮತ್ತು ಪ್ರಾಜೆಕ್ಟ್ಗಳು ಲಭಿಸುತ್ತೆ. ಶನಿ ಮತ್ತು ಸೂರ್ಯರ ದೃಷ್ಟಿಯಿಂದಾಗಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಕ್ಷಮತೆ ಹೆಚ್ಚಾಗುತ್ತೆ. ಈ ಹಿಂದೆ ಗೊಂದಲದಲ್ಲಿದ್ದ ನೀವು ಈಗ ಅತ್ಯಂತ ಸ್ಪಷ್ಟವಾದ ಹಾಗೂ ಭವಿಷ್ಯಕ್ಕೆ ಪೂರಕವಾದ ಕಠಿಣ ನಿರ್ಧಾರಗಳನ್ನು ನೀವು ಆದಷ್ಟು ಧೈರ್ಯದಿಂದ ತೆಗೆದುಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಓಂ ಸೂರ್ಯಾಯ ನಮಃ ಅನ್ನೋ ಈ ಒಂದು ಬೀಜ ಮಂತ್ರವನ್ನ ಪಠಿಸುವುದರಿಂದ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ನಿಮಗೆ ಶಾಶ್ವತವಾಗಿ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಯಶಸ್ಸು, ಜಯ ಅನ್ನೋದು ಗಳಿಸ್ತೀರ. ಆದಷ್ಟು ನೀವು ಈ ಸೂರ್ಯನಿಗೆ ನೀವು ಆರ್ಘ್ಯವನ್ನ ಅರ್ಪಿಸಿ, ಕೆಂಪು ಹೂವು ಮತ್ತು ಅಕ್ಷತೆಯಿಂದ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.